ವರ್ಷದ ಮೊದಲ ಚಂದ್ರಗ್ರಹಣ 2026 ಮಾರ್ಚ್ 3 ಅಂದರೆ ಇವತ್ತು ಮಂಗಳವಾರ ಸಂಭವಿಸ್ತಾ ಇದೆ. ಅಂದರೆ ಈ ಚಂದ್ರಗ್ರಹಣದ ಸಮಯ ಯಾವುದು, ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತೆ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಮತ್ತು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಗ್ರಹಣವು ಒಂದು ಖಗೋಳ ಘಟನೆಯಾಗಿದ್ದು ಇದು ಪ್ರತಿ ವರ್ಷ ಕನಿಷ್ಠ 4 ಮತ್ತು ಗರಿಷ್ಠ 7 ಬಾರಿ ಸಂಭವಿಸುತ್ತದೆ. ಈ ವರ್ಷ ಸೂರ್ಯಗ್ರಹಣದ ಕೇವಲ 15 ದಿನಗಳ ನಂತರ ಪಾಲ್ಗುಣ ಶುಕ್ಲ ಪೂರ್ಣಿಮೆಯ ದಿನದಂದು ಚಂದ್ರಗ್ರಹಣ ಸಂಭವಿಸಲಿದೆ. ಇದರಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿಯ ನೇರ ರೇಖೆಯಲ್ಲಿರುತ್ತದೆ. ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ಭೂಮಿಯ ನೆರಳು ಚಂದ್ರದ ಮೇಲೆ ಬಿದ್ದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಚಂದ್ರಗ್ರಹಣ ಎಲ್ಲೆಲ್ಲಿ ಸಂಭವಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಚಂದ್ರಗ್ರಹಣವು ಭಾರತ, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದಲ್ಲಿ ಗೋಚರಿಸಲಿದೆ. ಉತ್ತರ ಮತ್ತು ದಕ್ಷಿಣ ಅಮೆರಿಕಾ ಮತ್ತು ಪೆಸಿಫಿಕ್ ಮಹಾಸಾಗರ ಹೆಚ್ಚಿನ ಭಾಗಗಳಲ್ಲಿ ಕೂಡ ಇದು ಗೋಚರಿಸುವುದಿಲ್ಲ. ಚಂದ್ರಗ್ರಹಣವು ಗೋಚರಿಸದ ಪ್ರದೇಶದಲ್ಲಿ ಸೂತಕ ಅಂದರೆ ಕತ್ತಲೆ ಹಬ್ಬ ಆಚರಿಸಲಾಗುವುದಿಲ್ಲ. ಅಲ್ಲಿ ಅಂದರೆ ಬೆಂಗಳೂರಲ್ಲಿ ಪಾರ್ಶ್ವ ಚಂದ್ರಗ್ರಹಣ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು. ಇನ್ನು ಸೂತಕದ ನಿಯಮಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಗರುಡ ಪುರಾಣ, ಸ್ಕಂದ ಪುರಾಣ ಮತ್ತು ಧರ್ಮ ಸಿಂಧು ಗ್ರಹಣಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ವಿವರಿಸುತ್ತದೆ. ಈ ನಿಯಮಗಳ ಪ್ರಕಾರ ತಿನ್ನುವುದು, ಅಡುಗೆ ಮಾಡುವುದು, ಮಲಗುವುದು, ಶುಭ ಕಾರ್ಯಗಳನ್ನು ಮಾಡುವುದು, ಅಂದರೆ ಇಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಮತ್ತು ಪಾಲಿಸಬಾರ್ದು ಎನ್ನುವಂತಹ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳ್ತಾ ಹೋಗ್ತಾ ಇದ್ದೇವೆ. ವಿಗ್ರಹಗಳನ್ನು ಮುಟ್ಟುವುದು, ಎಣ್ಣೆಯಿಂದ ಮಸಾಜ್ ಮಾಡುವುದು, ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಮತ್ತು ದೈಹಿಕ ಸಂಬಂಧ ಹೊಂದುವುದನ್ನು ಕೂಡ ಇಲ್ಲಿ ಮಾಡಬಾರ್ದು ಅಂತ ಕೆಲವೊಂದಿಷ್ಟು ಸಂಪ್ರದಾಯಗಳು, ಅಂದರೆ ದೈವಿಕ ಶಕ್ತಿಯನ್ನು ನಂಬುವವರು ನಮ್ಮ ಹಿರಿಯರು, ಸಂಪ್ರದಾಯವಾದಿಗಳು ಇದನ್ನು ಹಿಂದಿನ ಕಾಲದಿಂದಲೂ ಕೂಡ ಇದನ್ನು ಮಂಡಿಸುತ್ತಾ ಬರ್ತಾ ಇರುವಂಥದ್ದು. ನೋಡಿ, ಮುಖ್ಯವಾಗಿ ನೋಡೋದಾದರೆ ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತೆ ಮತ್ತು ಯಾವ ಸಮಯದಲ್ಲಿ ಕೊನೆಗೊಳ್ಳುತ್ತೆ, ಅದು ಎಲ್ಲಿ ಗೋಚರಿಸುತ್ತದೆ ಮತ್ತು ಚಂದ್ರಗ್ರಹಣದ ಸೂತಕ ಯಾವುದು, ಏನೆಲ್ಲ ಒಂದು ಮಾಹಿತಿ ಇದೆ ಎನ್ನುವುದನ್ನು ಕೂಡ ನಾವು ನೋಡ್ತಾ ಹೋದರೆ ನೋಡಿ, ಫಸ್ಟು ಸಮಯ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದನ್ನು ನೋಡೋದಾದರೆ ಕ್ಯಾಲೆಂಡರ್ ಪ್ರಕಾರ ಚಂದ್ರಗ್ರಹಣವು ಮಾರ್ಚ್ 3, 2026 ಮಂಗಳವಾರ ಅಂದರೆ ಇಂದು ಮಧ್ಯಾಹ್ನ 3:21ಕ್ಕೆ ಪ್ರಾರಂಭವಾಗಿ ಸಂಜೆ 6:46ಕ್ಕೆ ಕೊನೆಗೊಳ್ತಾ ಇರುವಂಥದ್ದು. ಇನ್ನೊಮ್ಮೆನೂ ಹೇಳ್ತೀನಿ ನೋಡಿ, ಮಧ್ಯಾಹ್ನ ಆಗಿರುವಂತಹ 3:21 ಪ್ರಾರಂಭವಾಗಿ ಸಂಜೆ 6:46 ಕೊನೆಗೊಳ್ತಾ ಇರುವಂಥದ್ದು. ಹಾಗಾಗಿ ಈ ಚಂದ್ರಗ್ರಹಣವು ಸುಮಾರು 3.5 ಗಂಟೆಗಳ ಕಾಲ ಇರುವಂಥದ್ದು. ಅಂದರೆ 3 ಗಂಟೆಯಿಂದ 6:30 ತನಕ, ಒಂದು ಸುಮಾರು 3.5 ಗಂಟೆ ತನಕ ಇರುವಂಥದ್ದು. ಇನ್ನು ಸೂತಕದ ಅವಧಿ ಬೆಳಗ್ಗೆ 6:20ಕ್ಕೆ ಪ್ರಾರಂಭವಾಗ್ತಾ ಇದೆ. ಚಂದ್ರಗ್ರಹಣ ಇರುವುದರಿಂದ ಬೆಳಗ್ಗೆ 6 ಗಂಟೆಯಿಂದನೇ ಪ್ರಾರಂಭವಾಗ್ತಾ ಇರುವಂಥದ್ದು. ಯಾವೆಲ್ಲ ನಿಯಮಗಳನ್ನು ಪಾಲಿಸಲು ರೆಡಿ ಆಗ್ತಿದ್ದೀರಾ ಅವರು ಬೆಳಗ್ಗೆ 6 ಗಂಟೆಯಿಂದಲೇ ಪ್ರಾರಂಭಿಸಲು ಶುರು ಮಾಡಬೇಕು. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಆಚರಣೆಗಳು ಅಥವಾ ಶುಭ ಚಟುವಟಿಕೆಗಳು ಸಾಧ್ಯವಾಗುವುದಿಲ್ಲ. ಅಂದರೆ ಸಂಪ್ರದಾಯ ಯಾರೆಲ್ಲ ಪಾಲಿಸ್ತಿದ್ದೀರಾ, ಯಾರೆಲ್ಲ ಒಂದು ಸಂಪ್ರದಾಯವನ್ನು ನಂಬ್ತೀರಾ, ಚಂದ್ರಗ್ರಹಣ ನಂಬ್ತೀರಾ, ದೈವಿಕ ಶಕ್ತಿಯನ್ನು ನಂಬ್ತೀರಾ, ಅವರೆಲ್ಲ ಕೂಡ ಪಾಲಿಸ್ಬೋದು. ಇನ್ನು ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ನೋಡಿ, ಹಿಂದೂ ಗ್ರಂಥಗಳ ಪ್ರಕಾರ ಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಅದರಿಂದ ಗಾಯತ್ರಿ ಮಂತ್ರ ಆಗಿರಬಹುದು, ಮಹಾಮೃತ್ಯುಂಜಯ ಮಂತ್ರ ಆಗಿರಬಹುದು, ವಿಷ್ಣು ಅಥವಾ ಶಿವನ ಮಂತ್ರಗಳನ್ನು ಪಠಿಸಬಹುದು ಅಥವಾ ತಮ್ಮ ನೆಚ್ಚಿನ ದೇವರನ್ನು ಧ್ಯಾನಿಸಬಹುದು, ಅವರನ್ನು ಸ್ಮರಿಸಬೇಕು ಮತ್ತು ಅವರ ಮಂತ್ರಗಳನ್ನು ಪಠಿಸಬೇಕು. ಗ್ರಹಣದ ಸಮಯದಲ್ಲಿ ದಾನ ಮಾಡುವುದರಿಂದ ಲಕ್ಷಾಂತರ ಪಟ್ಟು ಪ್ರತಿಫಲ ಕೂಡ ಸಿಗುತ್ತೆ ಎನ್ನುವಂತಹ ಒಂದು ನಂಬಿಕೆ ಕೂಡ ಇರುವಂಥದ್ದು. ಇನ್ನು ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಆಗಲೇ ಹೇಳಿದಂತೆ ಅಡುಗೆ ಮಾಡುವುದನ್ನು ಅಥವಾ ಮಲಗುವುದು, ಶುಭ ಕಾರ್ಯಗಳಲ್ಲಿ ವಿಗ್ರಹಗಳನ್ನು ಮುಟ್ಟುವುದು, ಎಣ್ಣೆಯಿಂದ ಮಸಾಜ್ ಮಾಡೋದಾಗಿರ್ಬೋದು ಮತ್ತು ಉಗುರುಗಳನ್ನು ಕತ್ತರಿಸೋದಾಗಿರ್ಬೋದು, ದೈಹಿಕ ಸಂಬಂಧ ಆಗಿರ್ಬೋದು, ಇವೆಲ್ಲ ಒಂದು ಸೂತಕ ಸಮಯವಾಗಿರೋದ್ರಿಂದ ಇದನ್ನೆಲ್ಲ ಮಾಡಬಾರ್ದು. ನೋಡಿ, ನಾವೀಗ ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತೆ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಎನ್ನುವಂತಹ ಒಂದು ಮಾಹಿತಿಯನ್ನು ನೋಡಿದ್ವಿ. ಇನ್ನು ನೆಕ್ಸ್ಟು ಚಂದ್ರಗ್ರಹಣದ ಸಮಯದಲ್ಲಿ ಆಹಾರದ ನಿಯಮಗಳು ಯಾವ ರೀತಿ ಆಗಿರಬೇಕು ಅನ್ನೋದನ್ನು ನೋಡೋದಾದರೆ ಹಿಂದೂ ನಂಬಿಕೆಯ ಪ್ರಕಾರ ಆಗಲೇ ಹೇಳಿದಂತೆ ಚಂದ್ರಗ್ರಹಣ ಅಥವಾ ಹಿಂದೂ ಧರ್ಮವನ್ನು ಅಥವಾ ದೈವಿಕ ಶಕ್ತಿಯನ್ನು ನಂಬುವವರು ಈ ಥರ
ಪಾಲನೆ ಮಾಡಬಹುದು. ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸಬಾರ್ದು ಅಥವಾ ತಿನ್ನಬಾರ್ದು. ಚಂದ್ರಗ್ರಹಣಕ್ಕೂ ಮೊದಲು ಆಹಾರವನ್ನು ಬೇಯಿಸಿದರೆ ಅದಕ್ಕೆ ತುಳಸಿ ಎಲೆಗಳನ್ನು ಸೇರಿಸಬೇಕು. ಮಕ್ಕಳು, ವೃದ್ಧರು ಮತ್ತು ರೋಗಿಗಳಿಗೆ ಗ್ರಹಣದ ಸಮಯದಲ್ಲಿ ಊಟ ಮಾಡಲು ಅವಕಾಶವಿದೆ. ಅವರಿಗೆ ಯಾವುದೇ ಥರದ ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲಿಸಲು ಅವರಿಗೆ ಯಾವುದೇ ಥರದ ತೊಂದರೆ ಇಲ್ಲ. ಅವರು ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಇರಬಹುದು. ಇನ್ನು ಹೆಚ್ಚಿನದಾಗಿ ನೋಡೋದಾದರೆ ಯಾವ ರಾಶಿಯವರಿಗೆ ಅಶುಭ ನೋಡೋದಾದರೆ ಜಾತಕದ ದೃಷ್ಟಿಯಿಂದ ಮೇಷ, ಕರ್ಕ, ಸಿಂಹ, ಕುಂಭ ಮತ್ತು ಮೀನ ರಾಶಿಯವರು ಜಾಗೃತರಾಗಿರಬೇಕು. ಕರ್ಕಾಟ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಮತ್ತು ಕೆಲವು ಸಂಬಂಧಗಳು ಬಿಗಡಾಯಿಸಬಹುದು ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಹಾಗಾಗಿ ವಿಷ್ಣುವನ್ನು ಆರಾಧಿಸುವ ಒಳ್ಳೆಯದು. ಹಾಗಾಗಿ ನೋಡಿ, ಸಿಂಹ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಒತ್ತಡ ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು. ಪ್ರಣಯ ಸಂಬಂಧದಲ್ಲಿ ಒತ್ತಡದ ಲಕ್ಷಣಗಳು ಕಂಡುಬರುತ್ತದೆ. ರಾಜಕೀಯಕ್ಕೆ ಆಕಾಂಕ್ಷಿಗಳು ತಮ್ಮ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಎದುರಿಸಬೇಕಾಗುತ್ತೆ. ಹನುಮಂತನನ್ನು ಪೂಜಿಸಿ ಮಂಗಳ ಗ್ರಹಕ್ಕಾಗಿ ಬೀಜ ಮಂತ್ರವನ್ನು ಕೂಡ ಪಠಿಸಬಹುದು. ಇನ್ನು ಮೇಷರಾಶಿಯವರು ಆರ್ಥಿಕ ತೊಂದರೆಗಳ ಬಗ್ಗೆ ಆ ಥರದ್ದೇನೋ ಚಿಂತಿಸಲಾಗುವಂತಹ ಏನೂ ಇಲ್ಲ. ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿಯ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸಂಬಂಧದಲ್ಲಿ ಸೌಮ್ಯವಾದ ಭಾಷೆಯನ್ನು ಬಳಸಿ ವಿಷ್ಣುವನ್ನು ಪೂಜಿಸಿ ಗುರುವಿನ ಬೀಜ ಮಂತ್ರವನ್ನು ಕೂಡ ಪಠಿಸಬಹುದು. ಇನ್ನು ವೃಶ್ಚಿಕ ರಾಶಿಯವರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಎನ್ನುವಂಥದ್ದು ಇಲ್ಲಿರುವಂಥದ್ದು. ಇನ್ನು ಧನು ರಾಶಿಯವರು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸಂಯಮ ಕಾಪಾಡಿಕೊಳ್ಳಿ ಎನ್ನುವಂಥದ್ದು. ಮತ್ತು ಚಂದ್ರಗ್ರಹಣದಿಂದಾಗಿ ಯಾವ ರಾಶಿ ಚಕ್ರದವರಿಗೆ ಅದೃಷ್ಟ ಅನ್ನೋದನ್ನು ನೋಡೋದಾದರೆ ನೋಡಿ, ತುಲಾ ರಾಶಿಯವರಿಗೆ ಇದು ಒಳ್ಳೆಯ ಸಮಯ. ಏಕೆಂತಂದರೆ ಅದೃಷ್ಟ ನಿಮ್ಮ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇರುವಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೂ ಕೂಡ ಇದು ತುಂಬ ಸಂತೋಷದ ಸಮಯ ಅಂತ ಹೇಳಲಾಗ್ತಿದೆ. ಇನ್ನು ಅದೃಷ್ಟದ ಹೊಸ ಮಾರ್ಗಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ವೃಷಭ ರಾಶಿಯವರಿಗೂ ಕೂಡ ಒಳ್ಳೆಯ ಸಮಯ ಬರುತ್ತೆ. ಹಾಗಾಗಿ ಅದೃಷ್ಟ ಅವರ ಕಡೆಗಿದೆ ಇರುವುದರಿಂದ ಆಸ್ತಿ ಖರೀದಿಸಲು ಇದು ಉತ್ತಮ ಸಮಯ ಕೂಡ ಆಗಿರುವಂಥದ್ದು ಮತ್ತು ಒಳ್ಳೆಯ ಸಮಯ ಕೂಡ ನಿಮ್ಮದಾಗ್ತಾ ಇರುವಂಥದ್ದು. ಇನ್ನು ಮಿಥುನ ರಾಶಿಯವರಿಗೂ ಕೂಡ ಇದು ತುಂಬ ಆಹ್ಲಾದಕರ ಸಮಯ. ನಿಮ್ಮ ಸಂಬಂಧಗಳಿಂದ ನಿಮಗೆ ಬೆಂಬಲ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಮಕರ ರಾಶಿಯವರಿಗೂ ಕೂಡ ಇದು ತುಂಬ ಒಳ್ಳೆಯ ಸಮಯ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಮಾಡುವ ಪ್ರಯತ್ನಗಳು ಶ್ಲಾಘನೀಯವಾಗಿರುವಂಥದ್ದು. ಹಾಗಾಗಿ ಇನ್ನು ಚಂದ್ರಗ್ರಹಣಕ್ಕೆ ಪರಿಹಾರಗಳನ್ನು ನೋಡೋದಾದರೆ ನೋಡಿ, ಚಂದ್ರಗ್ರಹಣದ ದುಷ್ಪರಿಣಾಮಗಳಿಂದ ಇನ್ನು ತಪ್ಪಿಸಲು ಸೂತಕ ಅವಧಿ ಪ್ರಾರಂಭವಾಗುವ ಮೊದಲು ಊಟ ಮಾಡಬೇಕು ಮತ್ತು ವಿಶೇಷವಾಗಿ ಗರ್ಭಿಣಿಯರು ಈ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗುವುದನ್ನು ಕೂಡ ತಪ್ಪಿಸಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ನಿಮ್ಮ ನೆಚ್ಚಿನ ದೇವತೆ ಅಥವಾ ಚಂದ್ರ ಸೇರಿದಂತೆ 9 ಗ್ರಹಗಳಿಗೆ ಮಂತ್ರಗಳನ್ನು ಪಠಿಸಿ ಅಥವಾ ಧಾರ್ಮಿಕ ಗ್ರಂಥಗಳನ್ನು ಪಠಿಸಬಹುದು. ಹಾಗೆ ಮಾಡುವುದರಿಂದ ಗ್ರಹಣದ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಸಂತೋಷದ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು. ಇನ್ನು ಮಾರ್ಚ್ 3 ಏನು ಇವತ್ತು ನಡೀತಾ ಇರುವಂತಹ ಚಂದ್ರಗ್ರಹಣವನ್ನು ಹೇಗೆ ವೀಕ್ಷಿಸುವುದು ಅನ್ನೋದನ್ನು ನೋಡೋದಾದರೆ, ಕೊನೆಯದಾಗಿ ನೀವು ಸಂಪೂರ್ಣ ಚಂದ್ರಗ್ರಹಣವನ್ನು ನಿಮ್ಮ ಬರೀ ಗಣ್ಣಿನಿಂದಲೇ ಸುರಕ್ಷಿತವಾಗಿ ವೀಕ್ಷಿಸಬಹುದು ಮತ್ತು ಯಾವುದೇ ವಿಶೇಷ ಉಪಕರಣಗಳ ಅಗತ್ಯವಿಲ್ಲ. ಪೂರ್ಣ ಅನುಭವವನ್ನು ಪಡೆಯಲು ನಿಮಗೆ ದೂರದರ್ಶಕಗಳು ಅಥವಾ ಬೈನಾಕ್ಯುಲರ್ ಅಗತ್ಯವಿಲ್ಲ. ಆದರೆ ಅವು ಚಂದ್ರನ ಮೇಲ್ಮೈ ವಿಶಿಷ್ಟತೆಗಳನ್ನು ಸಂಪೂರ್ಣತೆಯ ಮೊದಲು ಸಮಯದಲ್ಲಿ ಮತ್ತು ನಂತರ ನೋಡಲು ನಿಮಗೆ ಸಹಾಯ ಮಾಡಬಹುದು. ಹಾಗಾಗಿ ನೋಡಿ, ಚಂದ್ರಗ್ರಹಣ, ಸೂರ್ಯಗ್ರಹಣ ಆಗಿರ್ಬೋದು, ಪ್ರತಿ ವರ್ಷ ಕೂಡ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಇದನ್ನು ಕೆಲವರು ನಂಬ್ತಾರೆ, ಕೆಲವರು ಬಿಡ್ತಾರೆ. ಹಾಗಾಗಿ ಈ ಮಾಹಿತಿ ಕೂಡ ನಂಬುವವರಿಗೆ ಮಾತ್ರ, ಮತ್ತು ನಂಬದೇ ಇರೋರಿಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ನಂಬಬಹುದು ಅಥವಾ ಬಿಡಬಹುದು. ಕೆಲವೊಂದಿಷ್ಟು ಸಂಪ್ರದಾಯಗಳು ಮತ್ತು ಹಿರಿಯರು ಆಗ್ಲಿಂದನೇ ಪಾಲಿಸ್ತಾ ಬರ್ತಾ ಇರುವುದರಿಂದ, ಮತ್ತು ಗರ್ಭಿಣಿ ಆಗಿರ್ಬೋದು ಮತ್ತು ಸೂತಕ ಸಮಯ ಆಗಿರಬಹುದು, ಹಿಂದಿನಿಂದಲೂ ಕೂಡ ಸೂತಕ ಸಮಯ, ಇದರಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಎನ್ನುವಂಥದ್ದನ್ನು ಕೂಡ ಹಿಂದಿನಿಂದಲೂ ಮಾಡ್ತಾ ಬರ್ತಾ ಇರೋದರಿಂದ ನೋಡಿ, ದೈವಿಕ ಶಕ್ತಿ ಮತ್ತು ಚಂದ್ರಗ್ರಹಣನ ನಂಬುವವರು ಇದನ್ನು ಪಾಲಿಸಬಹುದು. ಹಾಗಾಗಿ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.